ಅಣೆ ಭಾರದಲ್ಲಿ ಪ್ರತಿಯೊಂದು ಅಕ್ಷರದಲ್ಲಿ ತುಂಬಿ ಅಶಾಂತಿಯನ್ನು ತುಂಬಿ ಕ್ಷಣ ಕ್ಷಣಕ್ಕೆ ಚಿತ್ರದಿಂದ ಜಯಿಸುವ ಈ ಧ್ಯೇಯಕ್ಕೆ ಸಾವಿರ ವಿಷಯ ಸೇವಿಸಿದರೂ ನಿಲುಪದು ನೆಮ್ಮದಿಯ ತಳಹದಿ. ಜ್ವಾರದಿಂದ ಅವಮಾನಗೊಂಡ ಈ ಬಂಡ ಬೀಗವನ್ನು ಹಿಡಿದು ಸುಖದ ಸೂದಿನಗಳನ್ನು ಎದುರು ನೋಡುತ್ತಾ ಯಾವುದನ್ನು ಲೆಕ್ಕಿಸದೆ ಗಮನಿಸದೆ ಮುನ್ನುಗ್ಗುವ ಹೆಜ್ಜೆಯೊಂದು ಮತ್ತೊಂದು ಮುಳ್ಳು ನೆಟ್ಟಿತು, ಮತ್ತೊಂದು ಮುಳ್ಳು ನೆಟ್ಟಿತು. ಮುಳ್ಳಿನ ನೋವಿನಿಂದ ಸೋದರಿಯ ಮಮಕಾರನ ವಾತ್ಸಲ್ಯ ಹೊತ್ತು ಹೃದಯ ಸಂಕಟ ವೇದನೆ ತಾಳದೆ ಹೊತ್ತು ಹೊತ್ತು ಬಾಡಿ ಹೋಗಿತು, ಸುಟ್ಟು ಸುಟ್ಟು ಬೋಧಿಯಾಗಿತು. ನವರಲ್ಲಿ ದೈವ ಕರುಣಿಸಿದ ಸುಖ ಭೋಗಗಳನ್ನು ಶೋಷಣೆ ಮಾಡುವ ಇಂಥ ನಯವಂಚಕರಿತ ಚಿಂತಕರನ್ನು ನಂಬಿ ಅದೆಷ್ಟು ಜನ ಮೋಸ ಹೋಗುತ್ತಿರಬಹುದು. ಈ ಶೇಖರಂತ ಮುಕ್ತ ಜೀವಿಗಳು ಅಮ್ಮ ಅಮ್ಮ ಆ ನಿನ್ನ ಗರ್ಭ ಪಿಂಡದಲ್ಲಿ ಆ ಪಾಪದ ಪಿಂಡ ಭಾರವಾಗಲಿಲ್ಲವೇನಮ್ಮ? ಆ ನಿನ್ನ ಮಗಳ ಕಾಲ ವೃತ್ತದಲ್ಲಿ ಬದುಕಬೇಕೆ ಎಂಬ ಅಂಬಲ ಸಿಕ್ಕು ನೂರಾಯಿ ಹೋಯ್ತಮ್ಮ, ನೂರಾಯಿ ಹೋಯ್ತು. ಚಿಚ್ಚಿನಿಂದ ಹೊರಬರಲಾರದೆ ಸಂಪೂರ್ಣವಾಗಿ ಸುರದೇವಿ ಶರಣೋಗಿದ್ದನಮ್ಮ, ಸಂಪೂರ್ಣವಾಗಿ ಸುರದೇವಿ ಶರಣ. ಶಶಿ, ಮನೆಯಲ್ಲಿ ವಿಜಯ ಇಲ್ಲ ತಾನೆ? ಇಲ್ಲ, ಅವರು ಬೆಂಗಳೂರಿಗೆ ಹೋಗಿದ್ದಾರೆ. ಯಾಕಣ್ಣ, ಏನಾದ್ರೂ ಮಹತ್ವವಾದ ಕೆಲಸ ಇತ್ತ? ಅತಿ ಮಹತ್ವದ ಕೆಲಸವಿದೆ. ಈ ಮುಹೂರ್ತದಲ್ಲಿ ಅವನು ಮನೆಯಲ್ಲಿದ್ದು ತುಂಬಾ ಸಂತೋಷ. ಶಶಿ, ಇನ್ನು ಅರ್ಧ ಗಂಟೆವರೆಗೂ ಈ ಮನೆಗೆ ಯಾರು ಬರೋದು ತಾನೆ? ಯಾರು ಬರುವುದಿಲ್ಲ. ಯಾಕಣ್ಣ, ಏನಾಯ್ತು? ಶಶಿ, ಈ ಶೇಖರ ನಿರ್ಭಾಗ್ಯ ದೈವನೀನಾದ ನಾನು ಇನ್ನೆಂದು ನಿನಗೊಂದು ಮಾತು ಕೇಳುವೆ. ನನ್ನ ಮಾತನ್ನು ತಿರಸ್ಕರಿಸದೆ ನಡೆಸಿಕೊಡದರೆ ಬೇಡುವೆ. ನಿನ್ನ ಮಾತನ್ನು ನಾನು ಯಾವತ್ತಿಗೂ ತಿರಸ್ಕರಿಸುವುದಿಲ್ಲ. ಯಾಕಣ್ಣ, ಈ ನಿನ್ನ ಒಡ ಹುಟ್ಟಿದ ತಂಗಿ ಮೇಲೆ ನಿನಗೆ ನಂಬಿಕೆ ಇಲ್ವಾ? ಸಾಧ್ಯ ಅಸಾಧ್ಯವಾದ ಕರೆವೆ ಪ್ರೀತಿ ವಾತ್ಸಲ್ಯನ್ನು ಕೊಲೆ ಮಾಡಿ ಧೈರ್ಯದಿಂದ ಮುನ್ನುಗ್ಗಿದರೆ ಮಾತ್ರ ನಿನ್ನಿಂದ ಸಾಧ್ಯ. ಆಯ್ತಣ್ಣ, ಸಾಧ್ಯವಾಗದಿದ್ರು ಕೂಡ, ಕಷ್ಟದಲ್ಲಿದ್ರು ಕೂಡ ನಿನ್ನ ಮಾತನ್ನು ನಡೆಸ್ಕೊಡ್ತೇನೆ. ಅದು ಯಾವ ಮಾತಂತ ಹೇಳಣ್ಣ? ಹೆಣ್ಣಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಸಾವಿನ ಸಮೀಪದ ವ್ಯಕ್ತಿ ಹೆಣ್ಣಿನ ಯಾಮಕ್ಕೆ ಸಿಕ್ಕು ಯೌವನ ಉರುಪನ್ನೇ ಕಳೆದುಕೊಳ್ಳುವಳು. ಆಶಾವಾದಿಯಾದ ತರುಣ ಹೆಣ್ಣಿನ ಅತ್ಯಾಚಾರ ಕಂಡು ಆತ್ಮಶಾಂತಿಯನ್ನೇ ಕಳೆದುಕೊಳ್ಳುವಳು ಅಲ್ವಾ ಶಶಿ? ಇದೇನು ಹೇಳ್ತಿದ್ಯಾ ಅಂತ ನನ್ಗೊಂದು ತಿಳಿತಾ ಇಲ್ಲ. ಅದೇನ್ ಕೇಳ್ಬೇಕಂತ ಮಾಡಿದ್ಯೋ ಅದನ್ನು ನೇರವಾಗಿ ಕೇಳೋಣ. ಶಶಿ, ಈ ಶೇಖರನ ಸಾವಿರಾರು ದಿನಗಳಲ್ಲಿ ಆನಂದ ದಿನವೊಂದನ್ನು ಮರೆತು ಬಂದಿದೆ. ಮತ್ತೊಂದು ಬಾರದು ಅತ್ಯಾನಂದ ದಿನ. ಶಶಿ, ಪಾಪ
ಪುಣ್ಯಗಳು ನೆನೆಸದೆ ಈ ಪಾಪಿ ಬೇಡಿಕೆಯನ್ನು ಈಡೇರಿಸುವ ಹೇಳು ಶಶಿ. ಖಂಡಿತವಾಗ್ಲೂ ನಿನ್ನ ಮಾತನ್ನು ನೆರವೇರಿಸ್ತೇನಣ್ಣ. ಅದೇನಂತ ಹೇಳೋಣ, ಹೆತ್ತ ತಂದೆ ತಾಯಿ ಹಾನಿ ಮಾಡಿ ಹೇಳ್ತಾ ಇದ್ದೇನೆ. ಖಂಡಿತ ನಿನ್ನ ಮಾತನ್ನು ನಾನು ನಡೆಸ್ಕೊಡ್ತೀನಿ ಅಣ್ಣ. ಈ ಕ್ಷಣದಿಂದ ನನಗೆ ಅಣ್ಣ ಎಂದು ನುಡಿದಿರು. ನೀನು ಅಣ್ಣ ಎಂದು ಕರೆದ ಕ್ಷಣಕ್ಕೆ ನನ್ನ ಕರಳಿಗೆ ಸಿಡಿಲು ಬಡಿದಂತ ನೀನು ಶಶಿ, ಇನ್ನೊಂದು ಸಾಲ ನೀನು ಅಣ್ಣ ಎಂದು ಕರೆದಿದ್ದೆ, ಆದರೆ ಇಲ್ಲಿಂದ ಬಹುದೂರ ಹೋಗುವೆ, ಒಂದು ಕ್ಷಣ ನಿಲ್ಲದೆ. ಬೇಡಣ್ಣ, ದಯವಿಟ್ಟು ಹಾಗೆಲ್ಲ ಮಾತ್ರ ಮಾತನಾಡಬೇಡ. ಅಯ್ಯೋ ದೇವ್ರೆ, ಏನಾಗಿದೆ ನನ್ನ ನಿನಗೆ? ಯಾಕನ್ನ ಯಾಕೆ ಈ ರೀತಿ ಮಾತಾಡ್ತಿದ್ಯಾ ನೀನು? ನೀನು ಮಾತಾಡೋದಕ್ಕೆ ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಎದುರಬೇಡ ಶಶಿ, ನನ್ನ ಆಶೆ ಈಡೇರಿಸುವ ಸಾಮರ್ಥ್ಯ ನಿನ್ನಲ್ಲಿದೆ. ನೀನು ಮನಸ್ಸು ಮಾಡಿದರೆ ಕೇವಲ ಎಂತ ವಿಪರ್ಯಾಸ ಬಂದೊಡ್ಡಿದೆ ಈ ನನ್ನ ಬಾಳಿಗೆ. ಬಾಗಿಲ ಹಾಕಿದ ತಕ್ಷಣ ನನ್ನನ್ನ ಏನ್ ಮಾಡ್ತಾನೋ ನನಗೊಂದು ತಿಳಿತಾ ಇಲ್ಲ. ಒಂದು ವೇಳೆ ನನ್ನನ್ನ ಏನಾದ್ರೂ ನನ್ನ ಚೀಲಕ್ಕೆ ಕೈ ಹಾಕಿದ್ದೆ ನಿಜವಾದ್ರೆ ನೀನೇ ಕಾಪಾಡ್ಬೇಕು ದೇವರೇ, ನನ್ನನ್ನು ನೀನೇ ವೇಳೆ ಗಣಿತಿದೆ. ವಿಕೋಪವನ್ನು ಗಲಿಪಿಸಿಕೊಂಡು ವೇಳಾರಣ ಮಾಡಬೇಡ. ಬೇಗ ಹೋಗಿ ಬಾಗಿಲಿನ ಹಾಕಿ ಬಾ. ಏಕೆ ಅಷ್ಟು ದೂರ ನಿಂತಿ? ಬಾಯನ್ನು ಸೆಳೆಯಿತು, ಸಂಕೋಚ ಆಯ್ತು. ಬಾ ಶಶಿ. ಅಂದು ನಾನು ನಿನ್ನ ಮದುವೆಗೆಂದ ಹುಡುಗರಾಗಿ ತಂದ ಈ ಸೀರೆಯನ್ನು ಬಿಚ್ಚು. ನೀನೇನ ಮನುಷ್ಯನೋ ನಾನು ನಿನ್ನ ಒಡ ಹುಟ್ಟಿದ ತಂಗಿಯನ್ನ. ಶಶಿ, ಒಂದು ನಾನು ನಿನಗೆ ತಂದ ಈ ಸೀರನ್ನು ಕಳಿಸಿ ಕಟ್ಟನ್ನೇ ಕತ್ತಿಗೆ ಹಾಕಿ ಕರಣ ಬಿಟ್ಟು ಕಳಿಸು ಎಲ್ಲ ಅವನ ತಂದೆ. ಏನ್ ಹೇಳ್ತಾ ಇದೀಯಾ ನೀನು? ಏನ್ ಮಾತಾಡ್ತಿದ್ಯಾ ನೀನು? ತಡವಾಡಬೇಡ. ಹೊರಗಳಿ ವಾತ್ಸಲ್ಯದ ಕಾಣಿಕೆ ಸೀರೆಯಲ್ಲಿ ಹೊಲ ವಿಸಿರು ಬಿಟ್ಟು ಚಿರ ಶಾಂತಿ ಹೊಂದುವೆ. ದಯವಿಟ್ಟು ಹೀಗೆಲ್ಲ ಮಾತ್ರ ಮಾತಾಡಬೇಡ. ನಾನು ಯಾವ ತಪ್ಪು ಮಾಡಿದ್ದೇನೆಂದು ನನಗೆ ಈ ರೀತಿ ಶಿಕ್ಷೆ ಕೊಡ್ತಿದೀಯಾ? ಹೇಳಣ್ಣ, ನಾನು ಯಾವ ತಪ್ಪು ಮಾಡಿದ್ದೇನೆ? ನಿನ್ನ ತಂಗಿಯಾಗಿ ಹುಟ್ಟಿದ್ದೇ ತಪ್ಪಾಯ್ತಾ? ತಂಗಿಯನ್ನು ನೋಡಬೇಕೆಂದು ಹರ್ಷದಲ್ಲಿ ನಾನು ಮನೆಗೆ ಬಂದಾಗ ನಿನ್ನ ಯೇಸುವರ್ತಿನ ಪ್ರದೇಶದಲ್ಲಿ ಪ್ರಜೆಯನ್ನೇ ಕೊಂದು ಪವಿತ್ರ ಸ್ಥಾನದಲ್ಲಿ ತಂದೆ ಸಮನಾದವನ ತೋಳ ತೆಕ್ಕೆಯಲ್ಲಿ ಬಿದ್ದು ನಿನ್ನ ಆನಂದವನ್ನು ಕಂಡು ಮನನೊಂದು ಬದುಕಬಾರದೆಂದು ದೊಡ್ಡಕ್ಕೆ ಬಂದು ಶಶಿ, ಕೈ ಮುಗಿದು ಬೇಡಿಕೊಳ್ಳುವೆ, ನನ್ನ ಕೊನೆ ಆಶೆ ನೀಡಿಸಿ ಶಶಿ. ಆ ವಿಷಯ ಮಾತ್ರ ನನ್ನಿಂದ ಕೇಳ್ಬೇಡಣ್ಣ. ಅದು ನೀ ಯಾವ ರೀತಿ ನಿನಗೆ ಹೇಳಬೇಕು ಅಂತ ನನಗೊಂದು ತಿಳಿತಾ ಇಲ್ಲ ಅಣ್ಣ. ಏನಂದಿ? ನನ್ನ ಮೇಲಿನ ಪ್ರೀತಿ ವಾತ್ಸಲ್ಯ ನಿನ್ನನ್ನು ಪತಿತ್ತಳನಾಗಿ ಮಾಡಿದೆ. ಕಾರಣವಾದರೆ ಹೇಳು, ಅದನ್ನು ಕೇಳಿ ಕಣ್ಣು ಮುಚ್ಚುವೆ. ಯಾವ ಕಾರಣಕ್ಕೂ ಆ ವಿಷಯ ಮಾತ್ರ ನಿನ್ಗೆ ಹೇಳೋದಿಲ್ಲ. ದಯವಿಟ್ಟು ನನ್ನ ಬಾಯಿಂದ ಮಾತ್ರ ಆ ವಿಷಯ ಕೇಳ್ಬೇಡಣ್ಣ. ನೀನು ಹೇಳಲೇಬೇಕು ಶಶಿ. ಇಲ್ಲವಾದರೆ ನನ್ನ ಮೇಲೆ ಆಣೆ. ಹೇಳ್ತೀನಣ್ಣ, ಖಂಡಿತ ಹೇಳ್ತೀನಿ. ಈ ವಿಷಯವನ್ನು ನಿನ್ ಮುಂದೆ ಹೇಳಲಾರ್ದೆ ಮತ್ತೆ ಯಾರ ಮುಂದೆ ಹೇಳಿ? ಚಿಕ್ಕವರಿರುವಾಗಲೇ ತಂದೆ ತಾಯಿಗಳನ್ನು ಕಳೆದುಕೊಂಡೆವು. ತಂದೆ ಸ್ಥಾನದಲ್ಲಿ ನಮ್ಮ ಮಾವನವರು ನಿಂತು ನಮ್ಮನ್ನೆಲ್ಲ ನೋಡಿಕೊಂಡು ಹೋದರು. ಯಾವುದೋ ವಿಪರ್ಯಾಸದಿಂದ ನನ್ನಿಂದ ನಿನ್ನ ಬಾಳು ಹಾಳಾಗಬಾರ್ದು ಅಂತ ನನ್ನ ಎಲ್ಲ ಸೌಂದರ್ಯವನ್ನು ನನ್ನ ಮಾವನಿಗೆ ಅರ್ಪಿಸಬೇಕಾಯ್ತಲ್ಲ. ನನ್ನ ಮಾವನಿಗೆ
ಸ್ವಾಗತ. ಮುತ್ಸದ್ದಿ ರುದ್ರಗಳಿಗೆ ಸ್ವಾಗತ. ನಮ್ಮ ಬಾಳಿನ ಭವಿಷ್ಯವನ್ನು ತಿದ್ದುತ್ತಿದ್ದ ಮುತ್ಸದ್ದಿ ರುದ್ರಗಳಿಗೆ ಆರ್ಥಿಕ ಸ್ವಾಗತ. ಶೇಖರ್, ನಿನ್ನ ಸೋದರ ಮಾವನಾದ ನನಗೆ ಏಕವಚನದಲ್ಲಿ ರುದ್ರಗೌಡ ಎಂದು ಮಗಳು ಯಾವ್ಯಾಜ್ಯ? ನೀನು ನನ್ನ ಸೋದರ ಮಾವ, ನನ್ನ ಸೋದರಿಯ ಮಿಂಡ. ನಾನುಂಡ ಎಸೆದ ಎಂಜಲವನ್ನು ಯಾರಾದರೂ ತಿನ್ನಲೇ ಎನ್ನಲ್ವ ನಿರ್ಲಜ್ಜ ಬಂಡ. ನಿನ್ನ ಸ್ವಾರ್ಥಕ್ಕಾಗಿ ನಮ್ಮನ್ನೇ ಸಂಕೋಪನೆ ಮಾಡಿದ ಕರ್ಮಚಾಂಡಾಲಾಗಿ. ಬಾಯಿ ಮುಚ್ಚು ಭಿಕಾರಿ. ನಾವೊತ್ತ ಒಡೆಗೆ ನೀನಿಂದು ತಲೆ ಎತ್ತಿ ಮಾತನಾಡು ತಿರುಕ. ನಾನು ನಿಮಗೆ ರಕ್ಷಣೆ ನೀಡಲಿದ್ದರೆ ಬೀದಿಯ ಭಿಕಾರಿಗಳಾಗಿ ಎಲ್ಲಿಯೋ ಬಿದ್ದು ಸತ್ತು ಹೋಗುತ್ತಿದ್ದೀರಿ. ಅದೆಷ್ಟು ಪಾಲು ಚೆನ್ನಾಗಿರ್ತಿತ್ತು. ಚಿಕ್ಕವರು ಇರುವಾಗಲೇ ಸತ್ತು ಹೋಗಿದ್ದರೆ ನಮ್ಮ ಜೀವನ ಇನ್ನೂ ಚೆನ್ನಾಗಿರ್ತಿತ್ತು. ಓಹೋ, ಈಗ ಸಮಾಚಾರ. ಅಂದು ನೀ ನನಗೆ ಬೈ ಒಪ್ಪಿಸುವಾಗ ಅರಿವಾಗಲಿಲ್ಲವೇ? ಅನ್ಯರ ತೋಳಾಶ್ರಯ ಬಯಸಿದರೆ ಬಾಳು ಬಾಳ ತಪ್ಪುವುದು ಎಂದು, ನಿನ್ನ ಆತ್ಮಶಾಂತಿ ಕಳೆಗುಂದುವುದು ಎಂದು. ಕುತಂತ್ರಿಯ ಚಕ್ರವ್ಯೂಹದಲ್ಲಿ ಸಿಲುಕಿದಾಗೊಳಿತು. ಕೆಡುಕುಗಳ ವಿಚಾರ ಮಾಡಲು ಆಸ್ಪಂದವಿದೆ. ಕುತಂತ್ರಿ 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 ನಾಯಿಗಳೇ. ಶೇಖರ್, ನಿರಾತಂಕವಾಗಿ ಸಾಗಿದ ನಿನ್ನ ತಂಗಿಯ ಬಾಳದೋಣಿಗೆ ಬಿರುಗಾಳಿಯಾಗಬೇಡ. ಶೇಖರ್, ಯಾವುದೋ ಕೆಟ್ಟ ಗಳಿಗೆಯಲ್ಲಿ ಜರುಗಿದ ಘಟನೆಯನ್ನು ನಿನ್ನ ಮನದಲ್ಲಿಟ್ಟುಕೊಂಡು ನೀನು ನನಗೆ ಎದುರಾಗಬೇಡ ಶೇಖರ್. ಬೇಡ ಶೇಖರ್, ಬೇಡ. ನಂಜು ತುಂಬಿದ ಇವನ ನುಡಿಯನ್ನು ನಂಬಿ ನಂದಾದೀಪವನ್ನು ಆರಿಸಬೇಡ ಶೇಖರ್, ಆರಿಸಬೇಡ. ಸ್ವಾಮಿ, ಬೆನ್ನಟ್ಟಿದ ಬೇಟಗಾರನಿಂದ ತಪ್ಪಿಸಿಕೊಳ್ಳಬೇಕೆಂದು ಉರಿಯುವ ಬೆಂಕಿಯಲ್ಲಿ ಬಿಟ್ಟಿದ್ದೇನೆ. ತಮಗಾಗಿ ಮೀಸಲಾದ ಈ ಕನುಮನಗಳನ್ನು ಭಕ್ಷಿಸಬೇಕೆಂದು ಮಂಚ ಹಾಕಿದ ಈ ಬಗಪಕ್ಷಿಯಿಂದ ತಪ್ಪಿಸಿಕೊಂಡು ಓಡಿ ಬಂದಿದ್ದೇನೆ. ಸ್ವಾಮಿ, ನಿಮ್ಮ ಪಾದ ಧೂಳಾದ ನನಗೆ ಅಪವಿತ್ರಳೆಂದು ಮಾತ್ರ ನುಡಿಯದಿರಿ ಸ್ವಾಮಿ, ನುಡಿಯದಿರಿ. ನನ್ನ ಸಾಧುವೆಯನ್ನು ನನ್ನಿಂದ ದೂರ ಮಾಡಿ ನಿನ್ನಿಂದ ಜೀವಂತ ಸಮಾಧಿ ಮಾಡುವೆ. ಸಮಾಧಿ ಸಮಾಧಿ ಶೇಖರ್, ನಿನ್ನ ಆಕ್ರೋಶದ ನುಡಿಗೆ ಅನುಗಾಡದೋಳೆ ರುದ್ರಗೌಡನ ಬುನಾದಿ. ಕಾಮಂದ ಆರಿಸಿಕೊಂಡನು. ನೀನು ಉಳಿಸಿರುವುದು ಈ ದೇಹದಲ್ಲಿ ಪ್ರಾಣವೊಂದನ್ನು. ತೆಗೆದುಕೋ. ನಿನ್ನಂತ ಸೋದರ ಮಾವನ ಅನಾಥ ಮಕ್ಕಳ ಭವಿಷ್ಯದಲ್ಲಿ ಮಾಡುವ ಅನಾಥ ಮಕ್ಕಳ ಜೀವನದ್ದಕ್ಕೂ ಗೋಳು, ಭವಿಷ್ಯವೆಲ್ಲ ಜೊಳ್ಳು. ತೋರಿಸು ಈ ಸಮಾಜಕ್ಕೆ ನಿನ್ನ ಕರ್ತವ್ಯದ ಕಾಣಿಕೆಯನ್ನು. ಬೇಡ ಮಾವ, ನನಗೆ ಏನು ಮಾಡಬೇಡ. ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ನನ್ನ ಪ್ರಾಣಕ್ಕೆ ಏನು ಮಾಡಬೇಡ. ಬಿಟ್ಟು ಬಿಡು ಮಾವ ನಮ್ಮನ್ನು. ಶಶಿ, ಪಾಪಿ ಪಾದಿಗೆ ಶರಣಾದರೆ ಚಿರಂಜೀವಿಯಾಗಿ ಉಳಿಯಲಾರು. ಈ ರುದ್ರಗೌಡನ ಮಾತಿಗೆ ಮನ್ನಣೆ ಸಿಗದಿದ್ದರೆ ಸೇರಲೇಬೇಕು ಮಣ್ಣು. ನಾನು ಹೋಗಿ ಡಾಕ್ಟರ್ ಕರೆದುಕೊಂಡು ಬರ್ತೇನಮ್ಮ. ಧೈರ್ಯವಾಗಿರು.
ಶಶಿ, ಏನಾಗಿತ್ತು? ಏನಿದೆಲ್ಲ ಹೇಳು ಶಶಿ. ಇಲ್ಲ ರೀ, ನಾನು ಬದುಕುಳಿಯೋದಿಲ್ಲ. ಅದೆಷ್ಟೋ ಜನರ ಪ್ರಾಣ ಉಳಿಸಿದ ಪುಣ್ಯಾತ್ಮರು ನೀವು. ಆದ್ರೆ ನನ್ನ ಪ್ರಾಣ ಉಳಿಸೋದಕ್ಕೆ ನಿಮ್ಮಿಂದ ಸಾಧ್ಯವಿಲ್ಲ ರೀ. ಇಲ್ಲ ರೀ, ನಾನು ಮಾತ್ರ ಬದುಕುಳಿಯುವುದಿಲ್ಲ ರೀ. ಶಶಿ, ಸ್ವಲ್ಪ ಧೈರ್ಯ ತಂದಿಕೋ ಶಶಿ, ಸ್ವಲ್ಪ ಧೈರ್ಯ ತಂದಿಕೋ. ನಿನ್ನನ್ನು ಖಂಡಿತವಾಗಲು ಉಳಿಸಿಕೊಳ್ಳುತ್ತೇನೆ ಶಶಿ. ನಿನ್ನನ್ನು ಈ ಪರಿಸ್ಥಿತಿಗೆ ತಂದವರು ಯಾರು ಶಶಿ? ಯಾರು? ಇದು ನನ್ನ ಮಾವ ಕೊಟ್ಟ ಕರ್ತವ್ಯದ ಕಾಣಿಕೆ ರೀ, ನಿಮ್ಮನ್ನು ಬಿಟ್ಟು ಬಹುದೂರ ಹೋಗ್ತಾ ಇದ್ದೇನೆ. ನಾನು ಮಾತ್ರ ಉಳಿಯುವುದಿಲ್ಲ. ನನ್ನನ್ನು ಕ್ಷಮಿಸಿ ಬಿಡ್ರಿ. ಅಯ್ಯೋ ಅಮ್ಮ, ಅಣ್ಣ. ನಾನು ಬೆಂಗಳೂರಿಗೆ ಹೋಗುವಾಗ ಬೇಗ ಬಂದುಬಿಡಿ, ಮನೆಯಲ್ಲಿ ನಾನೊಬ್ಬನೇ ಆಗುವಂತೆ ನನ್ನನ್ನು ಕಳಿಸಿ. ನಾ ಬರುವವರೆಗೆ ಈ ಜಗದಲ್ಲಿ ನನ್ನನ್ನೇ ಒಂಟಿಯ ಕಾಯಿ ವರ್ಗಾವಣೆ ಆದ ವಿಷಯವನ್ನು ಇಕ್ಕಿನಿಂದ ತಿಳಿಸಲು ಬಂದನು. ನಿನ್ನ ದೇಹಕ್ಕಿರುವ ಅಗ್ನಿ ಸಿಕ್ಕಿದೆ ಶುಚಿ. ನಿನ್ನ ತಲೆಯಿಂದ ತಂದ ಹೂವು ನಿನ್ನೆನೆಗೆ ಹಾಕಿದರೆ ಇದುವರೆಗೂ ಸುಖ ಭೋಗಗಳು ಹಂತವಾಗಿ ಸಾಗಿದ ಈ ರುದ್ರಗೌಡನ ಜೀವನದಲ್ಲಿಂದು ದುರಂತ. ಶಿಶಿಯ ಸಾವಿನಿಂದ ರೊಚ್ಚಿಗೆದ್ದ ಶೇಖರ ತೊಡಿಸಿದ ಬಿಡಲಾರ ಕಬ್ಬಿಣದ ಕಡಗ. ಆ ಮಳ್ಳು ಹುಡುಗ ಪೊಲೀಸ್ ಠಾಣೆ ಮೆಟ್ಟಿಲು ಹತ್ತುವ ಮುನ್ನ ಆರಿಸಲೇಬೇಕು ಮತ್ತೊಂದು ಗುಂಡು. ವಚನಕ್ಕೆ ಕತ್ತು ಬಿದ್ದು ರಕ್ಷಣೆ ಮಾಡಿ ಕ್ಷಣಿಕ ಸುಖಕ್ಕೆ ಬಲಿಯಾಗಿ ಒಂದನ್ನು ಮಸಣ ಕಟ್ಟಿದೆ. ಪುನಃ ಇನ್ನೊಂದು ಜೀವನ ನೋಡು, ಇನ್ನು ನಿನಗೀಗ ಜೀವದಾಸೆ ಇದ್ದರೆ ಅವನ ಕಣ್ಣಿ ಈ ರುದ್ರಗೌಡನ ರೌದ್ರಮಯ ಗುಡಿಗೆ ನಡುಗುವಾಗ ಒಬ್ಬ ಹುಡುಗನಿಗೆ ಹಂಚಿ ಊರು ಬಿಡಲೆ ಅದೇ ಮುಂದೆಗೂ ಸಾಧ್ಯವಿಲ್ಲ. ಆಶಯ ಮಾಡಲಾರರು.
ಸಹಾಯ ನನ್ನ ಸಹಾಯಕ್ಕಾಗಿ ಸಿದ್ಧವಾಗಿದೆ ಈ ಪಿಸ್ತೂಲು. ಸಿದ್ಧವಾದ ಪಿಸ್ತೂಲು ಏಕಕಾಲಕ್ಕೆ ಶೇಖರನ ಎದೆ ಒಂದಿಸಿಡಬಹುದು. ಆದರೆ ಇನ್ನುಳಿದ ಮಾನವೀಯತೆ ಎದೆಗಳು ನಿನ್ನನ್ನು ವಧೆ ಮಾಡದೆ ಬಿಡಲಾರದು. ಹೌದು, ನಾನೀಗ ಶೇಖರ್ನನ್ನು ಕೊಲೆ ಮಾಡಿದರೂ ತಪ್ಪದು. ನನಗೆ ಕಾರಾಗೃಹ ವಾಸ ಬೇಡ ಬೇಡ. ಘನತೆ ಗೌರವದಿಂದ ಮೆರೆದ ನಾನು ಅವಮಾನದ ಸಂಕಲೆ ತೊಟ್ಟು ಸೆರೆ ಮನೆಯ ಮೆಟ್ಟಿಲು ಹೇಗೆ ಆಗ್ತದೆ? ಬೇಡ, ಇಂದು ಶೇಖರ್ನ ಕೊಲೆಯಾಗಲೇಬೇಕು. ರುದ್ರಗೌಡ, ನಿನಗೆ ಕಾರಾಗೃಹ ನೀನು ಸೇರಲೇಬೇಕು. ಅಂದರೆ ನನಗೀಗ ಬೇರೆ ದಾರಿಯೇ ಇಲ್ಲವೆಂದೆಯಾ? ಇಲ್ಲ, ಬೇರೆ ದಾರಿ ಇಲ್ಲ ಇಲ್ಲ ಇಲ್ಲ. ಹಾಗಾದರೆ ಆತ್ಮಹತ್ಯೆ ಮಾಡಿಕೋ, ಆತ್ಮಹತ್ಯೆ ಮಾಡಿಕೋ. ಈ ಜಾಗದಲ್ಲಿ ಗೌರವದಿಂದ ನೀನು ಮೆರೆದುಕೊಳ್ಳಬೇಕಾದರೆ ನೀನು ಆತ್ಮಹತ್ಯೆ ಮಾಡಿಕೋ, ಆತ್ಮಹತ್ಯೆ ಮಾಡಿಕೋ. ಹೌದು, ಈ ಪಾಪಿಗೆ ತಕ್ಕ ಶಿಕ್ಷೆಯಾಗಲೇಬೇಕು. ಶಿಕ್ಷೆ ಈ ಪಾಪಿಗೆ ತಕ್ಕ ಶಿಕ್ಷೆಯಾಗಲೇಬೇಕು. ಮೈ ಡಿಯರ್ ಫ್ರೆಂಡ್, ಇದುವರೆಗೂ ನೀನು ನನ್ನ ಸ್ನೇಹಿತನಾಗಿ ರಕ್ಷಣೆ ಮಾಡಿದಿ. ರಕ್ಷಣೆ ಮಾಡುವ ಒಂದು ಒಳ್ಳೆಯ ಗುಣ ನಿನ್ನಲ್ಲಿದ್ದರೂ ನಾಶ ಮಾಡುವ ಕೆಟ್ಟ ಗುಣವೂ ನಿನ್ನಲ್ಲಿದೆ. ನನ್ನೊಬ್ಬನ ರಕ್ಷಣೆಗಾಗಿ ಅನ್ಯಾಯವಾದ ಅದೆಷ್ಟೋ ಜನ ಪ್ರಾಣವನ್ನು ಬಲೆ ತೆಗೆದುಕೊಂಡಿದ್ದೀನಿ. ಇಂದು ನ್ಯಾಯವಾಗಿ ನನ್ನನ್ನು ಕೊಲೆ ಮಾಡಿದ್ದೇ ಆದರೆ ಅದೆಷ್ಟೋ ಜನರಿಗೆ ನೆಮ್ಮದಿ ದೊರೆತಂತಾಗುತ್ತದೆ. ಸಿದ್ಧನಾಗು, ಸಿದ್ಧನಾಗು. ಈ ನಿನ್ನ ಆತ್ಮೀಯ ಸ್ನೇಹಿತರ ಪ್ರಾಣ ತೆಗೆಯಲು ಈ ನಿನ್ನ ಸ್ನೇಹಿತ ಬರೀ ತನ್ನಕ್ಕನ ಮಕ್ಕಳಿಗಷ್ಟೇ ದ್ರೋಹವೆಸಗಿಲ್ಲ, ನೂರಾರು ಜನರ ಹಣ ಆಭರಣ ನುಂಗಿ ಅವರ ಸಮಾಧಿಯ ಮೇಲೆ ಆಯಾಗಿ ನಿದ್ರಿಸಿ ಹೇಳಿಯಂತೆ ವರ್ತಿಸಿದ್ದಾನೆ. ಇಂದು ಆ ಎಲ್ಲ ಪಾಪ ವಿಮೋಚನೆ ನಿನ್ನಿಂದಲೇ ಆಗಲಿ. ನಿನ್ನ ಸ್ನೇಹಿತರ ಪ್ರಾಣ ತೆಗೆಯಲು ಸಿದ್ಧನಾಗು. ಬಾ ಶೇಖರ್, ಬಾ. ಆಕ್ರೋಶದಲ್ಲಿ ನೀನು ನನ್ನನ್ನು ಕೊಲೆ ಮಾಡಬೇಕೆಂದು ಬಂದಿರುವೆ. ಆದರೆ ಆ ವಿಧಿ ನಿನಗೆ ಅವಕಾಶ ಕೊಡಲಿಲ್ಲ. ನೀ ಮಾಡುವ ಕಾರ್ಯ ಈಗಾಗಲೇ ಈ ನನ್ನ ಸ್ನೇಹಿತ ಮಾಡಿ ಮುಗಿಸಿದ್ದಾನೆ. ಏಕೆ ಗೊತ್ತೇ ಶೇಖರ್? ನಿನ್ನ ಮೇಲೆ ಪಾಪದ ಹೊರೆ ಹೋರಿಸಿ ನಿನ್ನನ್ನು ಸೆರೆಮನೆಯ ಮೆಟ್ಟಿಲು ಹತ್ತಬಾರದೆಂದು. ಶೇಖರ್, ನಿನಗೀಗ ಉಳಿದಿರುವುದು ಒಂದೇ ಒಂದು, ಅದುವೇ ಈ ನಿನ್ನ ಸ್ವಾರ್ಥಿ ಸೋದರ ಮಾವನ ಅಂತ್ಯ ಸಂಸ್ಕಾರ. ದೈಹಿಕ ಸುಖಕ್ಕೊಳಗಾಗಿ ಐಹಿಕದ ಹಿತವನ್ನೇ
ಮರೆತ ಈ ನಿನ್ನ ಸ್ವಾರ್ಥಿ ಸೋದರ ಮಾವನನ್ನು ಮನ್ನಿಸು ಶೇಖರ್, ಮನ್ನಿಸು ಶೇಖರ್. ನನ್ನ ಮಾತನ್ನು ನಡೆಸಿಕೊಡುವಳಿಯ ಒಂದೇ ಒಂದು ಮಾತು ಶೇಖರ್. ಬೇಗ ಹೇಳು ಶೇಖರ್, ಬೇಗ ಹೇಳು ಶೇಖರ್. ಹೇಳು ಮಾಮ, ಅದೇನು ಹೇಳು, ಖಂಡಿತವಾಗಲೂ ನೀನು ನೆರವೇರಿಸಿಕೊಳ್ಳುವೆ. ಶೇಖರ್, ನನ್ನ ಹೀನ ಬಯಕೆಗಾಗಿ ಏನನ್ನು ಅರಿಯದ ನಿನ್ನನ್ನು ಚಿರಾದೇವಿಗೆ ಶರಣಾಗಿಸಿ ಕ್ಷೀರಸಾಗರವಾದ ನಿನ್ನ ಬಾಳಿನಲ್ಲಿ ಬಿರುಗಾಳಿಯ ತೋಡಿಯನ್ನೆಪ್ಪಿಸಿ ನಿನ್ನ ಜೀವನವನ್ನು ಹಾಳು ಮಾಡಿದೆ ಶೇಖರ್, ಹಾಳು ಮಾಡಿದೆ ಶೇಖರ್. ಶೇಖರ್, ನಿಜವಾಗಿಯೂ ನಿನ್ನ ಸತಿ ಅವಳೋರು ಮಾನವತಿ ಶೇಖರ್, ಮಾನವತಿ ಶೇಖರ್. ಅಂದು ಈ ಪಾಪಿಯ ಮಾತನ್ನು ಕೇಳಿ ಕಡಿದ ಮಾಂಗಲ್ಯವನ್ನು ಪುನಃ ತೊಡಿಸು ಶೇಖರ್, ಅವರ ಕೋಣೆಗೆ ಪುನಃ ತೊಡಿಸು. ನುಡಿಸು ಆ ಆರ್ಯ ನಾರ್ಯ ಬಾಯಿಂದ ಈ ಸ್ವಾತಿ ಸೋದರ ಮಾವನನ್ನು ಮನ್ನಿಸು ಎಂದು. ಶೇಖರ್, ಇದೆ 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 ಮಾಮ ಕೇಳುವ ಕೊನೆಯ ಬಯಕೆ. ಆಪತ್ತಿನ್ನು ನನ್ನಿಂದ ದೂರ ಮಾಡಿ ಅನೇಕ ಕಷ್ಟವನ್ನು ಕೊಟ್ಟು ಅನುಭವಿಸಿದೆ. ಈಗ ಆದರೆ ಅವಳ ದರ್ಶನ ನೀಡುತ್ತಂದೆ. ಈ ಜೀವಕ್ಕೆ ಜಿಬಿಷಾದ ಈ ಜೀವನಕ್ಕೆ ಹೊಸ ಚೈತನ್ಯ ನೀಡುತ್ತಂದೆ. ಎಲ್ಲಿರುವಳು ಹೇಳುತ್ತಂದೆ, ಹೇಳು. ಯಾರದು ತಾಯಿ ನಿಂತುಕೊಂಡು ಒಬ್ಬರೇ ಮಾತಾಡ್ತಾರೆ? ಯಾರಾಗೋದು? ಶೇಖರ್, ನೀವಾ? ಸ್ವಾಮಿ, ಶೋಭಾ, ಶೋಭಾ, ನಿನ್ನ ದರ್ಶನಕ್ಕೆ ನಿಂತ ಈ ಬಾಳಿಗೆ ನನಗೆ ಭಾಗ್ಯ ಬಂದು ಕಲ್ಪಿಸಪ್ಪ. ಸ್ವಾಮಿ, ನಾನು ಕೂಡ ನಿಮ್ಮನ್ನು ಈ ಜನ್ಮನ ನೋಡ್ತಿಲ್ಲ ಅಂತ ತಿಳ್ಕೊಂಡಿದ್ದೆ. ಹಾಗಾಗಿ ನಿಮ್ಮ ನೋಡೋ ಭಾಗ್ಯ ಇಂದು ಸಿಕ್ಕಿತ್ತು. ಇಂದು ನನ್ನ ಜನ್ಮ ಸಾರ್ಥಕ ಆಯ್ತು. ಶೋಭಾ, ಆನಂದಲ್ಲಿದ್ದನ? ನೋಡಿ, ಅವನು ಕೆಲಸ ಮಾಡಿದ್ದಾನೆ. ಬನ್ನಿ ಹೋಗೋಣ. ಬಂದ್ರೆ ಮನೆಗೆ. ಆನಂದ್, ನನ್ನನ್ನು ಕ್ಷಮಿಸುವ ನನ್ನನ್ನು ಅಜ್ಞಾನದಲ್ಲಿ ಮಾಡಿದ ತಪ್ಪು ನನ್ನನ್ನು ನೆನೆಸಿ ಹಾಡನ್ನು ನೆನೆಸಿ. ಅಪ್ಪಾಜಿ, ಅಪ್ಪಾಜಿ, ನಮ್ಮ ಅಣ್ಣ ತಂಗಿಯರ ಪ್ರೀತಿ ನಿಷ್ಕಲ್ಮಶವೆಂದು ಕೊಂಡಾಡಬೇಕೆಂದು ಕೇಳಬೇಕೆಂದು ಉಸಿರಿಡದ ನಮಗೆ ನಿನ್ನ ಮುಖ ತೋರಿಸಬಾರದೆಂದು ಹೊರಟು ಹೋದೆ ಅಪ್ಪಾಜಿ, ಹೊರಟು ಹೋದೆ. ಏನಂತೀರಿ? ಅಪ್ಪಾಜಿನ ಮೇಲೆ ಬಿಟ್ಟು ಹೊರಟು ಹೋಗಿದ್ವಿ. ಅಪ್ಪಾಜಿ, ನಿಮ್ಮ ಕಣ್ಣಲ್ಲಿ ನಾವು ಇದ್ದ ಅಪರಾಧಾಗಿ ಉಳಿಸ್ಕೊಂಡಿದ್ದೀವ್ಯಾ? ಏನಾಯ್ತು ಅಪ್ಪನಿಗೆ? ಸಮಾಧಾನ ಮಾಡಿಕೊ ಶೋಭಾ, ಸಮಾಧಾನ ಮಾಡಿಕೊ. ಇದರಲ್ಲಿ ಕಾರಣ ನಾನು ಪಾಪಿ ರುದ್ರೇಗೌಡ ನಿಮ್ಮನ್ನು ಅನೇಕ ಕಷ್ಟವನ್ನು ಕೊಟ್ಟು ಅನುಭವಿಸಿದೆ. ಈಗ ಅವನ ಮರದಂಡನೆ ಅವನಿಗೆ ವಿಧಿಸಿತು. ಶೇಖರ್, ರುದ್ರಗೌಡ ಮರಣ ಹೊಂದಿದನೋ ಅಥವಾ ನೀನೇನಾದರೂ? ಇಲ್ಲ ಶೇಖರ್, ಇಲ್ಲ. ಅವನನ್ನು ನಾನು ಕೊಳ್ಳಬೇಕೆಂದು ನನ್ನ ತಂಗಿ ತಾಳು ಸಿಗಿದ್ದಾಳೆ. ಹತ್ತಿಗೆ ಪುನಃ ನಿಮ್ಮನ್ನು ಕಾಡುವ ಭಾಗ್ಯದ ಬೀಗಗೆ ಹೀಗಾಗಿ ದೃಶ್ಯ. ಅದು ದೇಹತ್ತೆಯನ್ನೆಲ್ಲರೂ ಬಿಟ್ಟು ಹೋಗಿದ್ದಾರೆ. ಬಡ ಎಲ್ಲಿದ್ದರು, ಹೇಗಿದ್ದರು ಒಂದು ಗೊತ್ತಾಗುತ್ತಾ ಇಲ್ಲ. ಎಲ್ಲಿರ್ಬಾರ್ದು? ವಿಜಯ್, ನೀನು ಶೇಖರ್, ಅಣ್ಣ, ಅಪ್ಪ
ಅಪ್ಪಾಜಿ ಎಲ್ಲಿ ಬಿಟ್ಟು ಹೋಗಿದ್ದೀರ? ಅಷ್ಟೊಂದು ಅತ್ತೆ ಕೂಡ ಎಲ್ಲಿ ಬಿಟ್ಟು ಹೋಗಿದ್ರ ಹೇಳಣ್ಣ. ತಂಗಿ ಅಳಬೇಡ ತಂಗಿ, ಅಳಬೇಡ. ಕಳೆದುಕೊಂಡ ಮಾಂಗಲ್ಯ ಪುನಃ ಪಡೆದುಕೊಂಡ ಧರ್ಮ ದೇವತೆ ಎಂಬ ನೀನು ಧರ್ಮ ದೇವತೆ. ಆದರೆ ಮರಳಿ ಪಡೆಯದ ಮಡದಿಯನ್ನು ಕಳೆದುಕೊಂಡ ಕಣ್ಣೀರಿಡುವ ನದ ದೃಷ್ಟ ನಮ್ಮ ನಾನು. ಅಣ್ಣ, ಅತ್ತಿಗೆ ಬೆಂಗಳೂರು ಹೋಗುವಾಗ ಚಿನಿಮೆ ಆಗಿಲ್ಲ ಅಂತ ಹೇಳಿ ಹೋಗಿದ್ರಲ್ಲ. ಇದೆಲ್ಲ ಆ ಕಂತುವಾರನ ಕೈ ಚಳಕವಮ್ಮ. ಆ ನಂದನನ್ನು ಇಡೀ ಜಗತ್ತೇ ದ್ರೋಹಿ ಎಂದು ಕೂಗಿತು. ಆದರೆ ಕೂಡಿ ಆಡಿ ಬೆಳೆದ ಈ ಜೀವದ ಮನದಲ್ಲಿ ಹಗಡದೆ ಅಚಲವಾಗಿ ಉಳಿದಿದೆ ನಿನ್ನ ಪ್ರತಿಭೆ. ನಿಮ್ಮಿಬ್ಬರ ಪರೀಕ್ಷೆಯ ಫಲಿತಾಂಶ ನೋಡುವಷ್ಟು ಸಹನೆ ಇಲ್ಲದೆ ಸಾವಿಗೆ ತುತ್ತಾದರೂ ನಮ್ಮ ತಂದೆಯವರು. ವಿಜಯ್, ಬಾರದು ಬಪ್ಪದು, ಬಪ್ಪದು ತಪ್ಪದು, ಇದುವೇ ಪ್ರಾಯಬದ್ಧ ನಿಯಮ. ಏನು ನಡಿಬೇಕು ಅದು ನಡೆಯಲೇಬೇಕು ವಿಜಯ್. ನಡಿತಂಗಿ, ಸತ್ಯಕ್ಕೆ ಬೆಂಬಲ ನೀಡಿದ ಸದ್ದಿಕ್ಕ ಸಂದರ್ಭವೇ ಒಡಿದ ಸಂಸಾರವನ್ನು ಒಂದುಗೂಡಿಸಿತು. ಇದಮ್ಮ ಆ ಇರುಪಯ್ಯ ತಾತನ ಆಶೀರ್ವಾದಕ್ಕೆ ಪಾತ್ರರಾಗೋಣ. ಅನ್ಯಾಯ ಅಧರ್ಮಕ್ಕೆ ಮೀಸಲಾದ ಸೋಲು, ಧರ್ಮಕ್ಕೆ ಶರಣಾಗಲೇಬೇಕು. ಇದೇ ಆ ಕರುಣಾಳ ಈಶನ ಕಲೆ. ಅಲ್ಲ, ನಮ್ಮೆಲ್ಲ ರದ್ದುಗೊಳಿಸಿದ ಆ ಭಗವಂತನ ಪ್ರಾರ್ಥಿಸೋಣ. ಜಯ ಜಯ ಗುರುವರ ಕರುಣ